ಹೊಡೆತಕ್ಕೆ ಏಡ್ಸ್ ಟ್ರ್ಯಾಪ್ ಶಾಸಕ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ರೇಪ್ ಕೇಸ್ನಲ್ಲಿ ಮತ್ತೆ ಜೈಲು ಪಾಲಾಗಿದ್ದಾನೆ ಮುನಿರತ್ನ. ಅಕ್ಟೋಬರ್ 5ರವರೆಗೆ ಏಡ್ಸ್ ಟ್ರ್ಯಾಪ್ ಮುನಿರತ್ನಗೆ ಜೈಲೇ ಗತಿ. ಇಂದಿನಿಂದ ತನಿಖೆಗೆ ಎಂಟ್ರಿ ಆಗಲಿದೆ ಎಸ್ಐಟಿಗೆ ಕೊಟ್ಟು ಸರ್ಕಾರ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಎಸ್ಐಟಿ ತನಿಖೆಗೆ ಎಂಟ್ರಿ ಆಗಲಿದೆ. ಮುನಿರತ್ನ ಮೇಲಿನ 3 ಪ್ರಕರಣಗಳು ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಫೈಲ್ಗಳನ್ನು ಎಸ್ಐಟಿಗೆ ಹಸ್ತಾಂತರಿಸಲಿದ್ದಾರೆ. ಖಾಕಿ ವಯಾಲಿಕಾವಲ್ ಠಾಣೆಯಲ್ಲಿ 2 ಕೇಸ್ ದಾಖಲಾಗಿದೆ. ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಪ್ರಕರಣ ದಾಖಲಾಗಿರೋದು. ಕಗಲಿಪುರ ಠಾಣಾ ವ್ಯಾಪ್ತಿಯಲ್ಲಿ ರೇಪ್ ಕೇಸ್ ದಾಖಲಾಗಿದೆ. ಮುನಿರತ್ನರನ್ನ ಎಸ್ಐಟಿ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ತೀವ್ರಗೊಳ್ಳುತ್ತೆ ಇವತ್ತಿನಿಂದ ವಿಚಾರಣೆ. ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಈ ಪ್ರಕರಣವನ್ನ ಇವತ್ತಿನಿಂದ ಕೈಗೆತ್ತಿಕೊಳ್ಳುತ್ತೆ. ಮುನಿರತ್ನರನ್ನ ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆಯನ್ನ ತೀವ್ರಗೊಳಿಸುವ ಸಾಧ್ಯತೆ ಇದೆ. ಅಂದ್ರೆ ಸಂತ್ರಸ್ತೆ ನೀಡಿರುವ ದೂರಿನ ಅನ್ವಯ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸುತ್ತಾರೆ. ಮೊದಲ ಪ್ರಕ್ರಿಯೆ ಸ್ಥಳ ಮಹಜರು, ಜೊತೆಗೆ ಆ ಸ್ಥಳದಲ್ಲಿ ಸಿಕ್ಕಂತಹ ವಸ್ತುಗಳನ್ನೆಲ್ಲ ವಶಪಡಿಸಿಕೊಂಡು FSLಗೆ ರವಾನೆ ಮಾಡಲಾಗುತ್ತೆ. ಒಂದು ವೇಳೆ ಮಹಿಳೆ ಕೊಟ್ಟಂತಹ ದೂರು ಅಥವಾ ಆರೋಪ ಏನಿದೆ ಅದು ಸಾಬೀತಾದ್ರೆ ಮುನಿರತ್ನ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಯಾವ ರೀತಿ ಆಗ್ತಾ ಇದೆಯಲ್ಲ ಅದೇ ರೀತಿ ಮುನಿರತ್ನ ಅವರ ಪ್ರಕರಣ ಕೂಡ ಆಗುತ್ತೆ. ತನಿಖೆ ಒಟ್ಟಿನಲ್ಲಿ ಇವತ್ತಿನಿಂದ ತೀವ್ರಗೊಳ್ಳಲಿದೆ. ಎಸ್ಐಟಿ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ಳುತ್ತೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಈಗಾಗಲೇ ಶಾಸಕ ಮುನಿರತ್ನ ಜೈಲಲ್ಲಿದ್ದಾರೆ. ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಒಂದು ವೇಳೆ ಇವತ್ತು ಎಸ್ಐಟಿ ಈ ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆಯನ್ನ ಯಾವ ಹಂತದಲ್ಲಿ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ವೆಂಕಟೇಶ್. ಎಸ್ ರಚನೆ ಏನಂತ ಹೇಳಿದ್ರೆ, ಶಾಸಕ ಮುನಿರತ್ನ ವಿರುದ್ಧ ಕೊಲೆ ಬೆದರಿಕೆ ಹಾಗೂ ಜಾತಿ ನಿಂದನೆ ಸೇರಿದಂತೆ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ. ಈ ಕಗ್ಲಿಪುರ ಹಾಗೂ ವಯಲಿಕಾವಲಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರತ್ಯೇಕವಾದಂತಹ ದೂರುಗಳು ದಾಖಲಾಗಿರುವಂತದ್ದು. ನಿನ್ನೆ ಅವರನ್ನು ಕೂಡ ಪರಪ್ನಗರ ಜೈಲಿಗೆ ಕಳಿಸಿರುವಂತದ್ದು. ಕಗ್ಲಿಪುರ ಪೊಲೀಸರವರನ್ನ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಪೊಲೀಸರ ವಶಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿದಾಗ PP ಕೂಡ ಅವ್ರು ಹೇಳಿದ್ರು ಇಲ್ಲ ಅಂತ ಹೇಳಿ. ಆಗ್ಲೇ ಕೂಡ ಅದು ಕನ್ಫರ್ಮ್ ಆಗಿದ್ದು. SIT ತಂಡ ಕೂಡ ರಚನೆ ಆಗುತ್ತೆ ಇವರ ಒಂದು ತನಿಖೆಗೆ ಅಂತ ಹೇಳಿ. ಈಗ SIT ತಂಡ ಕೂಡ ರಚನೆ ಆಗಿರುವಂತದ್ದು. BK ಸಿಂಗ್ ಅವರ ನೇತೃತ್ವದಲ್ಲಿ ಲಾಬುರಾಮ್ ಹಾಗೂ ಸ್ವರ್ಣ ಲತಾ ಹಾಗೂ ಸೈಮನ್ ಸೇರಿ 3 ಜನರ ಒಂದು ಸದಸ್ಯ ತಂಡ ಒಳಗೊಂಡಂತ SIT ತಂಡ ರಚನೆ ಆಗಿದೆ. ಈಗಾಗಲೇ SIT ತಂಡ ರಚನೆ ಆದಂತ ಸಂದರ್ಭದಲ್ಲೂ ಇವರ ಒಂದು ನೇತೃತ್ವದಲ್ಲಿ ಸಾಕಷ್ಟು ಕೇಸ್ಗಳನ್ನು ಕೂಡ ಈಗ ಇವರು ತನಿಖೆಯನ್ನ ಮಾಡಿರುವಂತದ್ದು. ಆರೋಪಿಗಳನ್ನ ಜೈಲಿಗೆ ಕೂಡ ಕೊಟ್ಟಿದ್ದಾರೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಫೈಲ್ಗಳು ಕೂಡ ಅವರ ಒಂದು ಕೈ ಸೇರುತ್ತೆ. ತದನಂತರ ನಾಳೆಯಿಂದ ಅಧಿಕೃತವಾಗಿ ಅವರು ಕೆಲಸವನ್ನು ಕೂಡ ಆರಂಭ ಮಾಡ್ತಾರೆ. ಈಗಾಗಲೇ ಜೈಲಿನಲ್ಲಿ ಇರುವಂತಹ ಮುನಿರತ್ನ ಅವರನ್ನ ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾರೆ. SIT ಅಧಿಕಾರಿಗಳಿಗೆ ಮುಂದೆ ಸಾಕಷ್ಟು ದೊಡ್ಡ ಸವಾಲುಗಳಿರುವಂತದ್ದು. ಯಾಕಂತ ಹೇಳಿದ್ರೆ ಹನಿ ಟ್ರ್ಯಾಪ್ ಅನ್ನ HIV ಸೋಂಕಿತ ಮಹಿಳೆಯರನ್ನ ಬಳಸಿ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿರುವಂತಹ ಸಂತ್ರಸ್ತೆ. ಆ ಒಂದು HIV ಸೋಂಕಿತ ಮಹಿಳೆಯರು ಯಾರು ಅನ್ನೋದನ್ನು ಕೂಡ ಪತ್ತೆ ಹಚ್ಚಬೇಕಾಗುತ್ತೆ. ಆನಂತರ ಅವರಿಂದ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರಂತಹ ಸಂತ್ರಸ್ತರೇನಿದ್ದಾರೆ ಅವರನ್ನು ಕೂಡ ಪತ್ತೆ ಹಚ್ಚಬೇಕಾದಂತದ್ದು ದೊಡ್ಡ ಸವಾಲಿರುತ್ತೆ. ಯಾಕಂದ್ರೆ ಇಂತಹ ಒಂದು ಸೋಂಕಿತ ಇರುವಂತದ್ದು ಸಾಮಾನ್ಯವಾಗಿ ಸಮಾಜದಲ್ಲಿ ಕೂಡ ಅವರು ಹೇಳ್ಕೊಳ್ಳೋದಕ್ಕೂ ಕೂಡ ಹಿಂಜರಿತಾರೆ. ಅಂತದ್ರಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಒಳಗಾಗಿದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಮತ್ತಷ್ಟು ಒಂದು ಸಂಕೋಚ ಆಗ್ಬೋದು, ಮುಜುಗರ ಉಂಟಾಗ್ಬೋದು. ಅವರನ್ನು ಕೂಡ ಪತ್ತೆ ಹಚ್ಚಿ ಈ ತನಿಖೆ ಪ್ರಕರಣದಲ್ಲಿ ಸಾಕ್ಷಿಗಳನ್ನಾಗಿ ಮಾಡ್ಬೇಕಾಗಿರೋದು ಕೂಡ SIT ಅಧಿಕಾರಿಗಳ ಕರ್ತವ್ಯ. ಹಾಗಾಗಿ ಅವರನ್ನು ಕೂಡ ಪತ್ತೆ ಹಚ್ಚೋದು ಒಂದು ಕಡೆ ಅಂತ ಇದ್ರೆ, ಇನ್ನು ಅತ್ಯಾಚಾರ ಆಗಿ 3 ರಿಂದ 4 ವರ್ಷಗಳ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಸ್ಥಳಗಳಿಗೆ ಹೋಗಿ ಸ್ಪಾಟ್ ಮಾಜರನ್ನ ಮಾಡಬೇಕು. ಆದಂತ ಸಂದರ್ಭದಲ್ಲಿ ಧರಿಸಿದಂತ ಬಟ್ಟೆಗಳಿರ್ಬೋದು, ವಸ್ತುಗಳಿರ್ಬೋದು, ಎಲ್ಲವನ್ನೂ ಕೂಡ SIT ಅಧಿಕಾರಿಗಳು ವಶಕ್ಕೆ ಪಡಿಬೇಕು, ಪತ್ತೆ ಹಚ್ಚಬೇಕು. ಇವೆಲ್ಲವನ್ನು ಕೂಡ ಮಾಡ್ತಾ ಹೋಗ್ಬೇಕಾಗಿರೋದು ಈಗ SIT ಅಧಿಕಾರಿಗಳ ಮುಂದೆ ಇರುವಂತಹ ದೊಡ್ಡ ಸವಾಲುಗಳಾಗಿರ್ಬೋದು. ಸೊ ಈಗ ಸದ್ಯಕ್ಕೆ ಅವರನ್ನ ನಾಳೆ ಬಾಡಿ ವಾರೆಂಟ್ ಮೇಲೆ ಶಾಸಕ ಮುನಿರತ್ನ ಅವರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಹಿಂದೆ ಕೂಡ ಸಾಕಷ್ಟು ವರದಿಗಳು ಕೂಡ ಕೊಟ್ಟಿದ್ರು SIT ಅಧಿಕಾರಿಗಳು. ವಿವಿಧ ಪ್ರಕರಣಗಳಲ್ಲಿ ಆರೋಪಿಗಳು ಜೈಲಲ್ಲಿ ಇದ್ದಾರೆ. ಮುಂದೆ ಇವೆಲ್ಲ ಕೂಡ ಸಾಬೀತಾದ್ರೆ ಶಾಸಕ ಮುನಿರತ್ನ ಅವರ ಜೀವನ ಕೂಡ, ರಾಜಕೀಯ ಜೀವನ ಕೂಡ ಬಹುತೇಕ ಅಂತ್ಯ ಅಂತಾನೆ ಹೇಳ್ಬೋದು. ರಜನಿ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.